ಪ್ರೈಸ್ ದ ಲಾರ್ಡ್. ಪ್ರೀತಿಯ ದೇವರ ಜನರೇ, ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ಈ ಒಂದು ಮುಂಜಾನೆ ಸಮಯದಲ್ಲಿ ನಿಮಗೋಸ್ಕರ ಕರ್ತನು ದಯಪಾಲಿಸಿದಂಥ ಒಂದು ವಾಕ್ಯವನ್ನು ಓದಲಿಕ್ಕೆ ನಾನು ಬಯಸ್ತೇನೆ. ಹಳೆ ಒಡಂಬಡಿಕೆಯಲ್ಲಿ ಕೀರ್ತನೆ 34 ಅದರ 5ನೇ ವಾಕ್ಯವನ್ನು ಓದ್ತಾ ಇದ್ದೇನೆ. ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದಿದರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಪ್ರೀತಿಯ ದೇವರ ಮಕ್ಕಳೇ, ನೋಡಿರಿ ಏನು ಹೇಳ್ತಿದ್ದಾರೆ ಕರ್ತನು ಈ ಒಂದು ವಾಕ್ಯದ ಮೂಲಕ ನಮ್ಮೊಂದಿಗೆ ಅಂತೇಳಿದ್ರೆ, ಆತನನ್ನೇ ದೃಷ್ಟಿಸಿದವರು ಎಂಬುದಾಗಿ. ಆತನನ್ನೇ ಅಂತೇಳಿದ್ರೆ ದೇವರನ್ನು ದೃಷ್ಟಿಸು ಎಂಬುದಾಗಿ. ನಾವು ಅನೇಕ ಕಾರ್ಯಗಳನ್ನು ದೃಷ್ಟಿಸಿ ಲೋಕದಲ್ಲಿ ನೋಡ್ತಾ ಇದ್ದೇವೆ, ಆದರೆ ನಮಗೆ ಅದರಲ್ಲಿ ನಾವು ನಿರೀಕ್ಷಿಸುವಂಥ ಪ್ರತಿಫಲ ನಮಗೆ ಸಿಗ್ತಾ ಇಲ್ಲ. ನಮ್ಮ ನಿರೀಕ್ಷೆಗಳು ಏನಾಗ್ತಿದೆ, ಅನೇಕ ಸಲ ಭಂಗವಾಗುತ್ತೆ. ಹಾಗಾದರೆ ನಾವೇನು ಮಾಡೋದು? ಅನೇಕರು ಚಿಂತಾಕ್ರಾಂತರಾಗಿ ಇರ್ತಾರೆ. ದೇವರ ವಾಕ್ಯ ಏನು ಹೇಳ್ತಾರೆ ಅಂತೇಳಿದ್ರೆ, ದೇವರನ್ನು ದೃಷ್ಟಿಸಿದವರು ಪ್ರಕಾಶ ಹೊಂದುವರು ಎಂಬುದಾಗಿ. ನೋಡಿ, ಪ್ರಕಾಶ ಅಂತೇಳಿದ್ರೆ ಬೆಳಕು ಎಂಬುದಾಗಿ, ಬ್ರೈಟ್ನೆಸ್ ಅಂತ ಹೇಳ್ಬೋದು ಇಂಗ್ಲೀಷ್ನಲ್ಲಿ. ಆಗ ಈ ಪ್ರಕಾಶ ನಮಗೆ ಏನಾಗಿದೆ ಅಂತೇಳಿದ್ರೆ, ಅದು ನಮ್ಮನ್ನು ಏನು ಮಾಡುತ್ತೆ, ಸಂತೋಷಗೊಳಿಸುವಂಥದ್ದಾಗಿದೆ ಅಲ್ವಾ. ನಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ತರುವಂಥದ್ದು, ನಾವು ಅಂದುಕೊಂಡದ್ದು ಏನಾಗಿದೆ, ಸಕ್ಸಸ್ ಆಗಿದೆ ಅಂತ ಹೇಳುವಂಥದ್ದೇ ಪ್ರಕಾಶ ಹೊಂದಿದವರು ಎಂಬುದು. ಈ ಪ್ರಕಾಶ ಹೊಂದಿದವರು ಎಂಬ ವಿಚಾರ ಯಾವ ರೀತಿಯಲ್ಲಿ ದೇವರು ಹೇಳ್ತಾರೆ ಅಂತೇಳಿದ್ರೆ, ಆತನನ್ನು ದೃಷ್ಟಿಸಿದಾಗ. ಒಂದು ವೇಳೆ ನೀವು ಯಾವುದೇ ಕೆಲಸದಲ್ಲಿ ಕೈ ಹಾಕಿರ್ಬೋದು ಅಲ್ವಾ, ನೀವೆಷ್ಟೇ ಹಣ ಅದಕ್ಕಾಗಿ ಖರ್ಚು ಮಾಡಿರ್ಬೋದು, ಯಾವುದೇ ಕೆಲಸ ಕಾರ್ಯಗಳನ್ನು ಉದ್ಯೋಗಗಳನ್ನು ಮಾಡ್ತಾ ಇರ್ಬೋದು ಅಲ್ವಾ, ನಿಮ್ಮ ಕೈಯಲ್ಲಿದ್ದದನ್ನೆಲ್ಲ ಕಳ್ಕೊಂಡಿರ್ಬೋದು. ಆದರೆ ಅದು ಯಾಕಪ್ಪ ಈ ಥರ ಆಯಿತು ಅಂಥೇಳಿ ನೀವು ಎದುರು ನೋಡ್ತಾ ಏನೋ ಪ್ರಯತ್ನಗಳನ್ನು ಹೊಸದು ಮಾಡ್ತಾ ಇರ್ಬೋದು. ಅದರಲ್ಲೆಲ್ಲ ನಿಮಗೆ ಏನು ಸಫಲತೆ ಕಾಣದೆ ನೀವು ದುಃಖಿತರಾಗಿರ್ಬೋದು. ಆದರೆ ಕರ್ತನು ಏನು ಹೇಳ್ತಾನೆ ಅಂತ ಹೇಳಿದ್ರೆ, ನೀವೆಲ್ಲರೂ ಕೂಡ ನನ್ನನ್ನು ದೃಷ್ಟಿಸಿ ಅಥವಾ ಆತನನ್ನು ದೃಷ್ಟಿಸಿ ಎಂಬುದಾಗಿ. ನೋಡ್ರಿ, ಮತ್ತಾಯನು ಬರೆದ ಸುವಾರ್ತೆ ಅದರ 11ನೇ ಅಧ್ಯಾಯದಲ್ಲಿ 28ನೇ ವಾಕ್ಯ ಹೇಳುತ್ತೆ. ಏನು ಅಂತೇಳಿದ್ರೆ, ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಎಂಬುದಾಗಿ. ನೋಡಿ ಪ್ರೀತಿಯ ದೇವರ ಮಕ್ಕಳೇ, ಕರ್ತನ ಬಳಿಗೆ ನಾವು ಬರಬೇಕು ಎಂಬುದನ್ನು ದೇವರೇ ಅಲ್ಲಿ ನಮಗೆ ಉತ್ತೇಜನದಿಂದ ಹೇಳ್ತಾ ಇದ್ದಾರೆ. ನಮ್ಮನ್ನು ದೇವರೇ ಕರೀತಾ ಇದ್ದಾರೆ. ನಾವು ಕಷ್ಟದಲ್ಲಿ ಇದ್ದೇವೆ, ನಮಗೆ ನಿರಾಸೆಗಳಿದೆ, ದುಃಖಗಳಿದೆ, ತುಂಬ ಭಾರಗಳು. ಹೊರೆ ಅಂದರೆ ಭಾರ ಅಲ್ವಾ. ಈ ಒಂದು ಭಾರ ಯಾವಾಗಪ್ಪ ಇಳಿಸಲ್ಪಡ್ತದೆ ಅಂತ ನಾವು ನಮ್ಮ ಜೀವನದಲ್ಲಿ ಅನೇಕ ದುಃಖಗಳು, ಮಕ್ಕಳಿಗೆ ಮದುವೆ ಆಗದಿರುವಂಥವ್ರು, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಹಣ ಖರ್ಚು ಮಾಡಿ ಸಾಕಾಗಿರುವಂಥವ್ರು, ಸಾಲದ ಬಂಧನದಲ್ಲಿ ಸಿಕ್ಕಾಕೊಂಡಿರೋರು, ಕುಡುಕತನ, ಮನೆಯೊಳಗಡೆ ಜಗಳಗಳು, ಅನೇಕ ಸಮಸ್ಯೆಗಳನ್ನು ನೀವು ಅನುಭವಿಸ್ತಾ ಇರ್ಬೋದು. ಆದರೆ ಕರ್ತನು ಏನು ಹೇಳ್ತಾನೆ ಅಂತೇಳಿದ್ರೆ, ಈ ಎಲ್ಲ ಭಾರಗಳನ್ನು ನೀವು ಹೊತ್ಕೊಂಡು ಕಷ್ಟಪಡ್ತಾ ಅಳ್ತಾ ಕೂತ್ಕೊಳ್ಳೋದಕ್ಕೆ ಬದಲಾಗಿ ನೀವು ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೇನೆಂಬುದಾಗಿ ಯೇಸು ಕ್ರಿಸ್ತನು ಹೇಳ್ತಾನೆ. ಪ್ರೀತಿಯ ದೇವರ ಮಕ್ಕಳೇ, ಯೇಸು ಈ ಲೋಕಕ್ಕೆ ಬಂದಂಥ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ, ನಮ್ಮೆಲ್ಲರನ್ನ ಕಷ್ಟಗಳಿಂದ ಭಾರಗಳಿಂದ ಬಿಡಿಸ್ಬೇಕೆಂಬುದಾಗಿ, ಕಟ್ಟಲ್ಪಟ್ಟವರನ್ನ ಬಿಡುಗಡೆ ಮಾಡಲಿಕ್ಕೆ, ಬಡವರಿಗೆ ಸುವಾರ್ತೆನ ಸಾರಲಿಕ್ಕೆ ಕರ್ತನು ನನ್ನನ್ನು ಅಭಿಷೇಕಿಸಿದನೆಂಬುದಾಗಿ ಯೇಸು ಹೇಳ್ತಾರೆ ಅಲ್ವಾ. ಅವರು ನೋಡಿ, ಈ ಲೋಕದಲ್ಲಿ ನಮಗೋಸ್ಕರ ಹುಟ್ಟಿದರು. ಯಾಕೆ ಅಂತೇಳಿದ್ರೆ, ನಮ್ಮನ್ನು ಕಷ್ಟಗಳಿಂದ ಬಿಡಿಸ್ಲಿಕ್ಕೆ, ನಮ್ಮನ್ನು ಪಾಪಗಳಿಂದ ಮರಣದಿಂದ ತಪ್ಪಿಸ್ಲಿಕ್ಕೋಸ್ಕರ ಯೇಸು ಈ ಲೋಕದಲ್ಲಿ ಜನಿಸಿದ್ದಾರೆ. ಪ್ರೀತಿಯ ದೇವರ ಮಕ್ಕಳೇ, ಅಥವಾ ನೀವು ಹೊಸದಾಗಿ ಇವತ್ತು ವಾಕ್ಯ ಕೇಳುವವರೇ ಆಗಿರಲಿ, ಯಾರೇ ಆದರೂ ಕೂಡ ನಿಮ್ಮೆಲ್ಲರಿಗೂ ಕರ್ತನು ಹೇಳುವುದೇನು ಅಂತ ಹೇಳಿದ್ರೆ, ನಿಮ್ಮ ಕಷ್ಟಗಳನ್ನು ನೀವು ಹೊರೆಯಾಗಿ ಹೊತ್ತುಕೊಂಡು ನಿರಾಸೆ ಪಡುವುದಕ್ಕಿಂತ, ಅಳುತ್ತಾ ಗೋಳಾಡ್ತಾ ಇರುವುದಕ್ಕಿಂತ ನೀವು ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೇನೆಂಬುದಾಗಿ ಕರ್ತನು ಹೇಳ್ತಾನೆ. ಕರ್ತನ ಬಳಿಯಲ್ಲಿ ನಿಮಗೆ ವಿಶ್ರಾಂತಿ ಇದೆ, ಕರ್ತನ ಬಳಿಯಲ್ಲಿ ನೆಮ್ಮದಿ ಇದೆ, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಇದೆ. ನಾನೇ ನಿಮ್ಮ ಪರಿಹಾರಿ ಎಂಬುದಾಗಿ ಕರ್ತನು ಧರ್ಮೋಪದೇಶ ಖಂಡದಲ್ಲಿ ಹೇಳ್ತಾನೆ.
ಹೇಳ್ತಾರೆ. ಅನೇಕ ಕಡೆಗಳಲ್ಲಿ ಆತನು ಹೇಳುವುದೇನಂತ ಹೇಳಿದ್ರೆ, ಭಯಪಡಬೇಡ, ಹೆದರಬೇಡ, ನೀನು ಧೈರ್ಯವಾಗಿರು ಎಂಬುದಾಗಿ. ನೋಡಿ, ನೀವೆಲ್ಲರೂ ಕೂಡ ಆತನ ಮೇಲೆ ಭರವಸೆ ಇಡುವುದಾದರೆ, ಆತನ ಬಳಿ ನಿಮ್ಮ ಅಗತ್ಯಗಳನ್ನು ಹೇಳಿ, ನಿಮ್ಮ ಸಮಸ್ಯೆಗಳನ್ನು ಹೇಳಿ ಪ್ರಾರ್ಥಿಸುವುದಾದರೆ, ನಿಮ್ಮ ಜೀವನದಲ್ಲಿ ನೀವು ಪ್ರಕಾಶತೆಯನ್ನು ಕಾಣ್ತೀರಾ, ಸಫಲತೆಯನ್ನು ಕಾಣ್ತೀರಾ ಮತ್ತು ನಿಮ್ಮ ನಿರಾಸೆಗಳಿಂದ, ಬಂಧನಗಳಿಂದ ಬಿಡುಗಡೆ ಹೊಂದಿ ಸಂತೋಷವಾಗಿ ನೀವು ಜೀವಿಸಲಿಕ್ಕೆ ಕಾರಣವಾಗ್ತದೆ. ನೋಡಿ, ಮತ್ತೊಮ್ಮೆ ನಾನು ನಿಮಗೆ ಆ ಒಂದು 34ನೇ ಅಧ್ಯಾಯ ಕೀರ್ತನೆಗಳು 34 ಅದರ 5ನೇ ವಾಕ್ಯದ 2ನೇ ಭಾಗವನ್ನು ಓದ್ತೇನೆ. ಅವರ ಮುಖ ಲಜ್ಜೆಯಿಂದ ಕೆಡುವುದೇ ಇಲ್ಲ ಎಂಬುದಾಗಿ. ಅನೇಕ ಸಲ ನಾವು ಅನೇಕರ ಮುಂದೆ ಅವಮಾನ ಪಡುವಂಥ ಪರಿಸ್ಥಿತಿ ಬರುತ್ತೆ. ನಮ್ಮನ್ನು ನಾವು ಲಜ್ಜೆಗೆ ಒಳಗಾಗ್ತೇವೆ. ಕಾರಣ ಏನು ಅಂತೇಳಿದ್ರೆ, ನಮ್ಮ ವಿರೋಧಿಗಳು ನಮಗೆ ವಿರುದ್ಧವಾಗಿ ಹಾಕುವಂಥ ಕಣಿಗಳು ಅಥವಾ ಬಲೆ ಅಥವಾ ಅವರು ಹಾಕುವಂಥ ಟ್ರ್ಯಾಪ್ ಅಂತ ಹೇಳ್ಬೋದು. ಅಂಥ ಸಂದರ್ಭದಲ್ಲಿ ಅವರು ನಮ್ಮನ್ನು ಯಾವ ರೀತಿ ಅವಮಾನ ಪಡಿಸ್ತಾರೆ ಅಂತ ಹೇಳಿದ್ರೆ, ನಾವು ಜನಗಳ ಮುಂದೆ ತಲೆ ಎತ್ತಿ ಓಡಾಡೋಕ್ಕಾಗದ ರೀತಿ ನಮಗೆ ಅನೇಕ ದುಃಖಗಳನ್ನು ಕೊಟ್ಟು ಸಮಸ್ಯೆಗಳನ್ನು ತಂದು ಹಾಕಿ ನಾವು ಜನಗಳ ಮುಂದೆ ನಿಲ್ಲಕ್ಕೂ ಕೂಡ ಆಗದ ರೀತಿ ಮಾಡ್ತಾರೆ. ಆದರೆ ಕರ್ತನು ಏನು ಹೇಳ್ತಾನೆ ಅಂತ ಹೇಳಿದ್ರೆ, ನೋಡಿರಿ, ಅವರ ಮುಖ ಲಜ್ಜೆಯಿಂದ ಕೆಡುವುದಿಲ್ಲ ಎಂಬುದಾಗಿ. ಎಷ್ಟು ಜನ ಆತ್ಮಹತ್ಯೆ ಮಾಡಿಕೊಂಡಿಲ್ಲ ಈ ಲೋಕದಲ್ಲಿ. ಅವರಿಗೆ ಆದಂಥ ಅವಮಾನ, ನೆಮ್ಮದಿಲ್ಲದ ಅವಸ್ಥೆಗಳು, ಅವರು ಅಂದುಕೊಂಡದ್ದು ಸಿಗದಿದ್ದಾಗ ಆತ್ಮಹತ್ಯೆಗಳನ್ನು ಮಾಡಿಕೊಂಡಿದ್ದಾರೆ. ಆದರೆ ಪ್ರೀತಿಯ ದೇವರ ಮಕ್ಕಳೇ, ನಮ್ಮಲ್ಲಿ ಆ ಒಂದು ಅವಸ್ಥೆಗಳು ಬರುವುದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಕರ್ತನು ಕೊಡುವಂಥ ವಾಗ್ದಾನಗಳು, ಕರ್ತನು ಕೊಡುವಂಥ ನಮಗೆ ಕೊಡುವಂಥ ಸಹಾಯ, ಕರ್ತನ ಒಂದು ಹಸ್ತ ನಮ್ಮ ಜೊತೆ ಇರುವುದರಿಂದ, ಕರ್ತನು ನಮ್ಮನ್ನು ಪ್ರತಿನಿತ್ಯ ಕಾಪಾಡ್ತಾ ಇರುವುದರಿಂದ ನಾವೇನಾಗ್ತೇವೆ ಅಂತ ಹೇಳಿದ್ರೆ, ಎಲ್ಲ ಕೆಟ್ಟದ್ರಿಂದ ತಪ್ಪಿಸಿಕೊಳ್ತೇವೆ. ನಾವು ಹೋಗಿ ಆತ್ಮಹತ್ಯೆ ಮಾಡಿಕೊಳ್ಳುವಷ್ಟು, ನಾವು ತಪ್ಪಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಷ್ಟು, ನಿರಾಸೆಯಿಂದ ಕುಗ್ಗಿ ಹೋಗುವಷ್ಟು ನಮಗೆ ದೇವರು ಬಿಟ್ಟು ಕೊಡುವುದಿಲ್ಲ. ದೇವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ತನ್ನ ಜನಗಳನ್ನು ಕಾಪಾಡ್ತಾನೆ. ಆತನನ್ನೇ ದೃಷ್ಟಿಸುವಂಥವ್ರಿಗೇನಾಗಿದೆ, ಅವರು ಪ್ರಕಾಶಗೊಳಿಸ್ತಾನೆ, ಅವರಿಗೆ ಮಾರ್ಗದರ್ಶನವನ್ನು ಕರ್ತನು ಮಾಡ್ತಾನೆ. ಆತನ ಒಳಗಡೆ ಇರುವ ಪ್ರತಿ ವ್ಯಕ್ತಿಗಳನ್ನು ನೋಡಿ ಆತನು ಹೇಳುವುದೇನು ಅಂತ ಹೇಳಿದ್ರೆ, ನಾನು ನಿನಗೆ ಸಹಾಯ ಮಾಡ್ತೇನೆ, ಭಯಪಡಬೇಡ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಸಹಾಯವಾಗಿ ಕೊಡ್ತೇನೆ ಎಂಬುದಾಗಿ ಕರ್ತನು ಹೇಳ್ತಾನೆ. ಆದ್ದರಿಂದ ನೀವೆಲ್ಲರೂ ಕೂಡ ನಿರಾಸೆಯನ್ನು ಬಿಟ್ಟು, ನಿಮ್ಮ ಪ್ರತಿಕೂಲದ ಅವಸ್ಥೆಗಳನ್ನು ನೋಡಿ ಭಯಪಡದೆ ಕರ್ತನ ಮುಂದೆ ಮೊಣಕಾಲು ಹಾಕಿ ನೀವು ಪ್ರಾರ್ಥನೆ ಮಾಡ್ರಿ. ದೇವರೇ, ನನ್ನನ್ನು ಕಾಪಾಡು, ನನ್ನ ಜೀವನದ ಕಷ್ಟಗಳಿಂದ ಬಿಡಿಸು, ನಿರಾಸೆಗಳಿಂದ ಬಿಡಿಸು ಅಂತ ಹೇಳ್ಕೊಳ್ಳಿ. ನಿಮಗಾದ ಅವಮಾನದಿಂದ ತಪ್ಪಿಸುವಂತೆ, ನಿಮ್ಮನ್ನು ಮುಖಬಂಧ ಮಾಡಲಿಕ್ಕೆ, ಲಜ್ಜೆಪಡಿಸಲಿಕ್ಕೆ ಯಾರೆಲ್ಲ ಪ್ರಯತ್ನಗಳನ್ನು ಮಾಡ್ತಿದ್ರು, ಆ ಶತ್ರುಗಳನ್ನೆಲ್ಲ ದೇವರು ತಡೆಗಟ್ಟಿ ಅವರ ಸಂಚುಗಳಲ್ಲಿ ನಿಮ್ಮನ್ನು ಸಿಗದ ಹಾಗೆ ಕಾಪಾಡಲಿಕ್ಕೆ ನೀವು ದೇವರ ಬಳಿ ಮನವಿ ಮಾಡಿಕೊಳ್ಳಿ, ಪ್ರಾರ್ಥನೆಯನ್ನು ಮಾಡಿ, ವಿಜ್ಞಾಪನೆ ಮಾಡಿ. ಆಗ ನಿಮ್ಮ ಜೀವನದಲ್ಲಿ ನೀವು ಪ್ರಕಾಶತೆಯನ್ನು ಕಾಣ್ತೀರ, ರಕ್ಷಣೆಯನ್ನು ದೇವರಿಂದ ಆತನು ಕೊಡ್ತಾನೆ. ಕರ್ತನ ಮುಂದೆ ನೀವು ನಿಂತುಕೊಂಡು ಏನೆಲ್ಲ ಹೇಳ್ಕೊಳ್ತಿರೋ ಅದೆಲ್ಲವನ್ನ ದೇವರು ಇವತ್ತು ಒದಗಿಸಿ ಕೊಡ್ತಾನೆ. ಪ್ರೀತಿಯ ದೇವರ ಮಕ್ಕಳೇ, ನಾವೆಲ್ಲರೂ ಕೂಡ ಕಣ್ಣುಗಳನ್ನ ಮುಚ್ಚಿ ಪ್ರಾರ್ಥಿಸೋಣ. ಕರ್ತನೆ, ಪ್ರೀತಿಯ ಪರಲೋಕದ ತಂದೆಯೇ, ಈ ಒಂದು ವಾಕ್ಯವನ್ನು ಕೇಳಿಸಿಕೊಂಡ ಎಲ್ಲರಿಗೂ ಕೂಡ ನಿನ್ನ ಒಂದು ಸಹಾಯವನ್ನು ಕಳಿಸಪ್ಪ. ಅವರ ಜೀವನದಲ್ಲಿರೋ ನಿರಾಸೆಗಳನ್ನು, ದುಃಖಗಳನ್ನು ಕರ್ತನೆ ನೀನು ಸ್ವಾಮಿ ತೆಗೆದುಹಾಕಿ, ಅವರೇನೆಲ್ಲ ಒಳ್ಳೆ ಬೇಡಿಕೆಗಳನ್ನು ನಿನ್ನ ಮುಂದೆ ಇಟ್ಟುಕೊಳ್ತಿದ್ದಾರೋ ಅವೆಲ್ಲವನ್ನು ನೆರವೇರಿಸುವಂತೆ ಬೇಡ್ತಾನೆ. ಯಾರೆಲ್ಲ ನನ್ನೊಂದಿಗೆ ಸೇರಿ ಈ ಸಮಯದಲ್ಲಿ ಪ್ರಾರ್ಥಿಸ್ತಿದ್ದಾರೋ ಅವರೆಲ್ಲರಿಗೂ ಕೂಡ ಬೇಕಾದಂಥ ಸಹಾಯಗಳು ಪರಲೋಕದಿಂದ ಸಿಗಲಿ ಸ್ವಾಮಿ. ಅವರ ಜೀವನದಲ್ಲಿರುವ ನಿರಾಸೆಗಳು, ನಿರುದ್ಯೋಗದ ಸಮಸ್ಯೆಗಳು ಹೊರಟು ಹೋಗಲಿ. ಕಟ್ಟಲ್ಪಟ್ಟ ಅವಸ್ಥೆಯಿಂದ ಅವ್ರನ್ನ ಬಿಡುಗಡೆಗೊಳಿಸಪ್ಪ. ಸೈತಾನನ ಬಂಧನದಿಂದ ಅವ್ರನ್ನ ಬಿಡುಗಡೆಗೊಳಿಸು. ಮಾಟ ಮಂತ್ರಗಳಿಂದ ಬಿಡಿಸು ಸ್ವಾಮಿ. ಅವರಿಗೆ ಸಹಾಯ ಸಿಗದ ಹಾಗೆ ತಡೆಯುವಂಥ ಎಲ್ಲ ತಡೆಗಳನ್ನು ಒಡೆದು ಹಾಕುವಂತೆ ಬೇಡ್ತೇನೆ. ಸ್ತೋತ್ರಗಳಪ್ಪ. ಯಾರಾದರೂ ರೋಗಿಗಳಿದ್ದರೆ ಅವರನ್ನು ನಿನ್ನ ನಾಮದಲ್ಲಿ ಸ್ವಾಮಿ ಬೇಡ್ತಾ ಇದ್ದೇನೆ. ನಿನ್ನ ಬಾಸುಂಡೆಗಳಿಂದ ಯೇಸುವೆ ಅವರನ್ನು ಗುಣಪಡಿಸುವಂತೆ ಬೇಡ್ತೇನಪ್ಪ. ಎಲ್ಲ ಮರಣಕರ ವ್ಯಾಧಿಗಳಿಂದ ತಪ್ಪಿಸು ಸ್ವಾಮಿ. ಯಾರೆಲ್ಲ ಈ ಸಮಯದಲ್ಲಿ ಕರ್ತನೆ ಪ್ರಾರ್ಥನೆ ಮಾಡ್ತಾ ಇದ್ದಾರೋ, ಯಾರೆಲ್ಲ ಈ ವಾಕ್ಯವನ್ನು ನೋಡಿ ದೇವರೇ ತಮ್ಮ ಜೀವಿತವನ್ನು ತಮ್ಮನ್ನು ನಿನಗೆ ಒಪ್ಪಿಸಿಕೊಡ್ತಾರೋ ಅವರೆಲ್ಲರಿಗೂ ನಿನ್ನ ಸಹಾಯ ಉಂಟಾಗಲಿ. ದೇವರೇ, ನಿನ್ನ ಪರಲೋಕದ ದ್ವಾರಗಳನ್ನು ತೆರೆದು ಹಿಡಿಸಲಾರದಷ್ಟು ಸುವರಗಳನ್ನು ಅವರಿಗೆ ಕೊಡುವಂತೆ ಬೇಡ್ತೇನೆ. ಸ್ತೋತ್ರ ಸ್ವಾಮಿ. ನೀನು ಮಾತು ಕೊಟ್ಟಿದೀಯ ತಂದೆಯೇ, ಬೇಡಿಕೊಳ್ಳಿರಿ ನಿಮಗೆ ಸಿಗುವುದು, ತಟ್ಟಿರಿ ನಿಮಗೆ ತೆರೆಯುವುದು, ಬೇಡುವ ಪ್ರತಿಯೊಬ್ಬನು ಹೊಂದಿಕೊಳ್ಳುನೆಂದು ಹೇಳಿದ್ದೀಯಲ್ಲ ಸ್ವಾಮಿ. ಇಲ್ಲಿ ಬೇಡಿಕೊಳ್ಳುತ್ತಿರುವ ಎಲ್ಲರಿಗೂ
ಎಲ್ಲರಿಗೂ ಕರ್ತನೆ ನಿನ್ನ ಪರಲೋಕದ ದ್ವಾರಗಳನ್ನು ತೆರೆದು ಹಿಡಿಸಲಾರದಷ್ಟು ಸುವರಗಳನ್ನು ಸುರಿಸುವಂತೆ, ಅವರ ಅಗತ್ಯಗಳನ್ನು ಸಂಧಿಸುವಂತೆ, ಅವರನ್ನ ಕಟ್ಟಲ್ಪಟ್ಟ ಅವಸ್ಥೆಯಿಂದ ಬಿಡಿಸುವಂತೆ, ನಿರುದ್ಯೋಗದ ಸಮಸ್ಯೆಗಳಿಂದ ಬಿಡಿಸುವಂತೆ ಬೇಡ್ತಾ ಇದ್ದೇನೆ ತಂದೆಯೇ. ಎಲ್ಲ ಕುಟುಂಬಗಳಲ್ಲಿ ಸಮಾಧಾನ ಆಳ್ವಿಕೆ ಮಾಡಲಿ. ಜಗಳದ ಆತ್ಮಗಳು, ಗಲಾಟೆಗಳು, ಹಿಂಸೆಗಳು ಹೋಗ್ಲಿ ಸ್ತೋತ್ರ ಸ್ವಾಮಿ. ಎಲ್ಲ ದುಷ್ಟ ಆತ್ಮಗಳಿಂದ ದೇವರೇ ಕಟ್ಟಲ್ಪಟ್ಟ ಜನಗಳು ದೇವರ ಆತ್ಮನಿಂದ ಬಿಡುಗಡೆ ಹೊಂದಲಿ. ದೇವರ ಸಹಾಯ ಅವರಿಗೆ ಉಂಟಾಗಲಿ ತಂದೆಯ ಸ್ತೋತ್ರ. ನಮ್ಮ ಭೂಮಿಯನ್ನು, ಭೂನಿವಾಸಿಗಳನ್ನು ಕರ್ತನ ಆಳ್ವಿಕೆ ಮಾಡಪ್ಪ. ಪ್ರಾರ್ಥನೆ ಕೇಳಿ ಜಯ ಕೊಡುತ್ತಿರುವುದಕ್ಕಾಗಿ ಸ್ತೋತ್ರಗಳು. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನಿಮಗೆ ಯಾರಿಗಾದರೂ ಪ್ರಾರ್ಥನೆ ಮನವಿಗಳಿದ್ದರೆ ನನಗೆ ಕರೆ ಮಾಡಿರಿ. ನನ್ನ ನಂಬರು ನಿಮ್ಮ ಮುಂದೆ ಇದೆ, ನಿಮಗೆ ಗೊತ್ತಿದೆ ನನ್ನ ನಂಬರು. ನೀವೆಲ್ಲರೂ ನನಗೆ ಕರೆ ಮಾಡ್ಬೋದು. ಪ್ರಾರ್ಥನೆಗಾಗಿ, ನಿಮ್ಮ ಎಲ್ಲ ಸಹಾಯಗಳಿಗಾಗಿ ದೇವರಿದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈ ದಿನದ ಈ ಒಂದು ಮಾತುಗಳ ಮೂಲಕ ಕರ್ತನು ನಿಮ್ಮನ್ನೆಲ್ಲರನ್ನ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು ಆಲ್.